ಯಾಕೆ ಅಂದರೆ ಈ ಹೊಸ ಯುಗಾದಿ ಹಬ್ಬ ಬರುತ್ತಲ್ಲ, ಆ ಯುಗಾದಿ ಹಬ್ಬದ ಪ್ರಭಾವ ಕರೆಕ್ಟಾಗಿ 1 ವರ್ಷ, ಕರೆಕ್ಟಾಗಿ 1.25 ವರ್ಷ ಇರುತ್ತೆ ಟೋಟ್ಲು. ಅಂದರೆ ಏನು ಪ್ರಭಾವ ಅವತ್ತು ಹೇಳ್ತೀವಿ, ಅವತ್ತೇನು ಜಾತಕ ಹೇಳ್ತೀವಿ, ಅದು 1.25 ವರ್ಷ ಇರುತ್ತೆ. ಆದರೆ ಬರೋಕ್ಕೆ ಮೊದಲೇ ಶುರು ಮಾಡಿಬಿಡ್ತಾರೆ ಶನಿ, ಹಿಂಗಾಗುತ್ತೆ, ಹುಷಾರು, ಜಾಗ್ರತೆ ಅಂತ. ಸೊ ಇಂಥ ಸಮಯದಲ್ಲಿ ಏನು ಹೇಳುತ್ತೆ, ಈ 4 ಗ್ರಹಗಳ ಪ್ರಭಾವದಲ್ಲಿ ಗುರು ಬಂದು ಕಟಕರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಅದಕ್ಕೆ ಹೋಗಿ ಮೊದಲು ಹಿಂದ್ಗಡೆ ಬಂದು ವಾಪಸ್ ಮುಂದಕ್ಕೆ ಹೋಗ್ತಾನೆ. ಸೊ ಬಂದಾಗ ಸ್ಥಗಿತವಾಗಿ ಸಿಂಹರಾಶಿಯಲ್ಲೇ ಕೂತ್ಕೊಂಡ್ಬಿಡ್ತಾನೆ, 9 ತಿಂಗಳು ಆರಾಮಾಗಿ ಕೂತ್ಕೊಂಡ್ಬಿಡ್ತಾನೆ, ಎಲ್ಲೂ ಹೋಗಲ್ಲ. ಆದರೆ ಬಂದು ಹೋಗ್ತಾನಲ್ಲ, ಈಗ ಕಟಕ ರಾಶಿಯಿಂದ ಅವನು ವಾಪಸ್ ಎಲ್ಲಿ ಬರ್ತಾನೆ, ಮಿಥುನ ರಾಶಿಯಿಂದ ವೃಷಭ ರಾಶಿವರೆಗೂ ಬಂದ್ಬಿಡ್ತಾನೆ. ಮಿಥುನ ರಾಶಿಯಿಂದ ವೃಷಭ ರಾಶಿವರೆಗೂ ಬಂದುಬಿಟ್ರೆ ಈ ರಾಹುಕೇತುಗಳು ಆ ಟೈಮ್ ಕರೆಕ್ಟಾಗೆ ನೋಡಿ, ಕುಂಭದಿಂದ ರಾಹು ಎಲ್ಲ ಬರ್ತಾನೆ, ಮಕರಕ್ಕೆ ಬರ್ತಾನೆ. ಇವನು ಸಿಂಹದಿಂದ ಕೇತುವಿಂದ ಪರಿವರ್ತನೆ ಆಗ್ಬಿಟ್ಟು ಅವ್ನು ಹೋಗ್ಬಿಟ್ಟು ಕೂತ್ಕೊಂಡು ಕಟಕಕ್ಕೆ ಕೂತ್ಕೊತಾನೆ. ಈ ಗುರು ಬಂದ ಸಮಯದಲ್ಲಿ ಏನೇನು ಅಪಘಾತಗಳು ಅಂದರೆ ಯಾಕೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ನಂಬರ್ 1, ಗುರುನೇ ರಾಜ ಈ ಸಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಗುರು ರಾಜ. ಗುರು ಹೇಳೋದಂಗೆ ನಡೆಯುತ್ತೆ ಇಡೀ ಜಗತ್ತಲ್ಲಿ. ಅಂದರೆ ಗುರು ಅಂದರೆ ಯಾರಿಗೆ ಯಾರ್ಯಾರು ಗುರು ಅಂತಲ್ಲ, ದೇವರ ಗುರುಗಳು ಅಂತಲ್ಲ, ಗುರುಗ್ರಹ. ಸೊ ಗುರುಗ್ರಹ ಭಾಳ ದೊಡ್ಡದು. ಅವನು ಜೈಲಲ್ಲಿ ಕೂತ್ಕೊಂಡ್ರು ಉಪದೇಶನ ಮಾಡೋದು, ಅಕಸ್ಮಾತ್ ಜೈಲಲ್ಲಿ ಕೂತ್ಕೊಳ್ದೇ ಇದ್ದರೆ ಒಳ್ಳೆ ಜಾಗದಲ್ಲಿ ದೇವಸ್ಥಾನ ಕೂತ್ಕೊಂಡ್ರು ಉಪದೇಶನೇ ಮಾಡೋದು, ಒಳ್ಳೆ ಜಾಗದಲ್ಲಿ ಕೂತ್ಕೊಂಡ್ರು ಉಪದೇಶನ ಮಾಡೋದು. ಗುರು ಯಾವತ್ತೂ ಒಳ್ಳೆಯವನೇ. ಆದರೆ ದೊಡ್ಡ ಗ್ರಹ ಬಂದು ಕೂತ್ಕೊಂಡ್ರೆ ಜನ್ಮ ಗುರು ನರೋ ದುಃಖಂ ಅಂತ ಕರಿತೀವಿ. ಸೊ ಇಂಥ ಒಂದು ದೊಡ್ಡ ಗ್ರಹ ಗುರು ಬಂದಾಗ ನೇರ ದೃಷ್ಟಿಯಲ್ಲಿ ಬರದೆ ಅಡ್ಡಾದಿಡ್ಡಿ ಅಂದರೆ 6ನೇ ಮನೆಗೆ ಬರೋದು, 8ನೇ ಮನೆಗೆ ಬರೋದು, ಈ ದೃಷ್ಟಿಗಳ ಅಕಸ್ಮಾತ್ ಬಂದರೆ ದೊಡ್ಡ ಗ್ರಹದ ಆಗಿರ್ತಕ್ಕಂಥ ಗುರು ಜೊತೆಗೆ ನೀವುಗಳು ಕೇತು ಬರಬಾರ್ದು ಅಂತ ಹೇಳ್ತೀನಿ. ಅಪಮೃತ್ಯುಗಳು ಜಾಸ್ತಿ. ನೆಕ್ಸ್ಟು ರಾಜನ ಜೊತೆ ಯಾರಿರ್ತಾನೆ, ಮಂತ್ರಿ ಇರ್ತಾನೆ. ಮಂತ್ರಿ ಯಾರು, ಯುಗಾದಿ ಆದ ತಕ್ಷಣ ಮಂತ್ರಿ ಬಂದು ಸಾಕ್ಷಾತ್ ಕುಜ. ಕುಜನ್ ಜೊತೆ ಆಸ್ಫೋಟ ಗ್ರಹ ಅಂತ ಕರಿತೀವಿ. ಕುಜನ್ ಜೊತೆ ಈಗ ಮೊನ್ನೆ ತಾನೇ ನೀನು ಡೆಲ್ಲಿಲಿ ನೋಡಿದೆ ರಮ್ಯಾ, ಆಟೋಲ್ಲಿ ಬಾಂಬ್ ಇಟ್ಟಿದ್ರು ಅಂತ. ಈ ಥರದ ಬಾಂಬು ಆಸ್ಫೋಟಗಳನ್ನು ನೀವು ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿದ್ವಿ, ಬರೆದಿಟ್ಕೋ, ಎಲ್ಲ ನ್ಯೂಸ್ ಚಾನಲ್ಗೂ ಒಳ್ಳೆ ನ್ಯೂಸ್ಗಳು ಸಿಗುತ್ತೆ. ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಂತೆ, ಇಲ್ಲಿ ಟೆರರಿಸ್ಟ್ಗಳು ಬಂದರಂತೆ, ಇಲ್ಲಿ ಅಪಘಾತಗಳಂತೆ, ಮಕ್ಕಳನ್ನ ಇದು ಮಾಡೋದಂತೆ, ಟ್ರೈನಲ್ಲಿ ಇಟ್ಟರಂತೆ. ಈಗ ಮೊನ್ನೆ ತಾನೇ ಏನೋ ಸಿಕ್ಕಾಕೊಂಡ್ಬಿಟ್ರು, ದೇಶದವರು ಹಾಳಾಗೋಗ್ಲಿ. ಅದಕ್ಕೋಸ್ಕರ ನಾನು ಈಗಲೇ ಮೊದಲೇ ಏನು ಹೇಳ್ತೀನಿ ಅಂದರೆ, ಕುಜ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಕೊಡುವಂಥ ಗ್ರಹ ಇದು. ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಚ್ ಮಾಡ್ತಕ್ಕಂಥ ವಿಚಾರಗಳು ರಾಹು ಜೊತೆಗೆ ಕುಜ ಬಂದಾಗ ಆಸ್ಫೋಟ ಅಂತ ಕರಿತೀವಿ. ಸೊ ದಯವಿಟ್ಟು ಎಲ್ಲೆಲ್ಲಿ ಪಬ್ಲಿಕ್ ಜಾಗಗಳಿದೆಯೋ, ಸೊ ಆ ಜಾಗಗಳನ್ನೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಈ ಮುಂಜಾಗೃತಿಯಾಗಿ ತಾವುಗಳಿಗೆ ದಯವಿಟ್ಟು ಎಲ್ಲರೂ ತುಂಬ ಕಾಶಿಯಸ್ ಆಗಿರಿ. ಆ ಸೆಕ್ಯೂರಿಟಿ ಇನ್ನಷ್ಟು ಜಾಸ್ತಿ ಮಾಡಿ. ಏರ್ಪೋರ್ಟ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಮಕ್ಕಳಿರೋ ಜಾಗ, ಓಡಾಡೋ ಜಾಗ ಆಗಲಿ, ಸೆಂಟ್ರಾಗಿರ್ತಕ್ಕಂಥ ಯಾವ್ಯಾವುದು ಮಾಲ್ಗಳಿರುತ್ತೆ, ಜನಗಳು ಓಡಾಡತಕ್ಕಂಥ ಫಿಲ್ಮ್ ಜಾಗಗಳು, ಅಥವಾ ರೋಡ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಾಗಲಿ, ಇಂಥ ಜಾಗಗಳು ಜನ ಸೇರ್ತಕ್ಕಂಥ ಸಂಗತಿ. ದೊಡ್ಡ ದೊಡ್ಡ ಹೋಟ್ಲೈ ನಡುವೆ ಸೇರ್ತಾ ಕೂತ್ಕೊಂತಾರೆ ಭಾಳ ಜನ. ಯಾಕೆಂದರೆ ಕುಡಿಯೋ ತೀರ್ಥದ ಜಾಗ ಕೂಡ ಭಾಳ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಿದ್ದಾರೆ, ಏನು ಚಿಕ್ಕದಾಗಿ ಮಾಡ್ತಿಲ್ಲ. ಮೊದಲಾದರೆ ಕುಡಿಯೋದು ಎಲ್ಲಿತ್ತು ಅಂದ್ರೆ ರಮ್ಯ ಅಂದರೆ ಎಲ್ಲೋ ರೂಣಲ್ಲಿ ಇತ್ತು. ಈಗ ಹೆಂಗೆ ಮಾಡಿಬಿಟ್ಟಿದ್ದಾರೆ ಅಂದರೆ, ಒಬ್ಬನೇ ಕುಡಿಬೇಡಪ್ಪ, ನಿನ್ನ ಹೆಂಡತಿ ಮಕ್ಕಳ ಸಮೇತ ರೆಸ್ಟೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಹೇಳಿ ಮಾಡ್ಕೊಂಡು ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಕುಡೀರಿ ಅಂತ. ಸೊ ಫ್ಯಾಮಿಲಿ ಸಮೇತ ಹೋಗೋದ್ರಿಂದ ಬಾಂಬ್ ಬಿಡೋನು ಎಲ್ಲಿ ಬಿಡ್ತಾನೆ, ಜನ ಇದ್ದ ಕಡೆ ಬಿಡ್ತಾನೆ. ಸೊ ಅದರಿಂದ ಟೆರರಿಸ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಅಥವಾ ಆಸ್ಫೋಟ ಗ್ರಹಗಳನ್ನ ಮಾಡ್ತಕ್ಕಂಥದ್ದು ಇದು ದಯವಿಟ್ಟು ಹುಷಾರು. ಅದಲ್ಲದೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ವಿಮಾನಗಳು ಅಂತೀವಿ. ಮಕರದಲ್ಲಿ ಅರ್ಧ ನೀರು ಅರ್ಧ ಭೂಮಿ, ಜ್ಞಾಪಕ ಇಟ್ಕೊಳ್ಳಿ. ರಾಹು ಅಲ್ಲಿ ಬರಬಾರ್ದು. ಸೊ ಏನು ಹೇಳುತ್ತೆ, ವಿಮಾನಗಳ ಅಪಘಾತಗಳು ಹೆಚ್ಚು. ವಿಮಾನಗಳಿಂದ ಹೋಲ್ಸೇಲಾಗಿ ಅಪಘಾತಗಳು, ರಾಕೆಟ್ ಫೇಲಿಯರ್ಗಳು, ಅಕಸ್ಮಾತ್ ಗ್ಯಾಸ್ಗಳು ಅಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಗ್ಯಾಸ್ ಸಿಲಿಂಡರ್ಗಳು ಆರ್ಸದ್ನ ಹಿಂಗೆ ಆರಿಸೋ ಬದಲು ಈ ಕಡೆ ಆರಿಸ್ಬಿಟ್ಟಿರ್ತೀರಾ, ಗೊತ್ತಿಲ್ಲ. ದಯವಿಟ್ಟು ಎಲ್ಲರೂ ನೋಡ್ಕೊಳ್ಳಿ. ಆಮೇಲೆ ನಾನು ದೊಡ್ಡದಾಗಿರ್ತಕ್ಕಂಥ ಎಲ್ಲ ಪೆದ್ದುಗಳಿಗೆ ನಿಮಗೆಲ್ಲ ಒಂದು ಜಾಗ್ರತೆ ಕೊಡ್ತೀನಿ. ನೀವು ಯಾರು ಅವ್ನು ರಿಲಯನ್ಸ್ ಅವ್ನು ಪೆದ್ದು ಮಟ್ಟ ಮಗನೋ ಅಥವಾ ನೀವು ಯಾರುಗಳು ಏನು ಗೊತ್ತಿದ್ದೋ ಎಲ್ಲರೂ ಮಾಡ್ಕೊಂಡಿರೋ ತಪ್ಪೇನು ಅಂದರೆ, ಗ್ಯಾಸ್ಗೆ ಯಾವನಾದರೂ ಇತ್ಕೊಂಡು ಮೀಟ್ರ್ ಹಾಕ್ತಾರಾ? ಅವ್ರ ಮನೆಯಲ್ಲಿ ಒಂದು ಗ್ಯಾಸ್ ಏನು ರಮ್ಯಾ, ಒಂದು ಗ್ಯಾಸ್ ಸಿಲಿಂಡರ್ ಬಸ್ಟ್ ಆದರೆ ಒಂದು ಮನೆ ಹೋಯ್ತು ಅಂತ ಇಟ್ಕೊಳ್ಳೋಣ. ಎಲ್ಲರೂ ಹೋಗಬೇಕು ಅನ್ನೋದಿಲ್ಲ. ಆಮೇಲೆ ಪಾಪ ಯಾರು ಹೋಗಬಾರ್ದು, ಚೆನ್ನಾಗಿರಲಿ. ಗ್ಯಾಸ್ ಸಿಲಿಂಡರ್ ಹೆಂಗೆ ಬಸ್ಟ್ ಆಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವೆಲ್ಲ ಮೀಟ್ರ್ ಹಾಕೊಂಬಿಟ್ರಿಂದ ಈಗೇನು ಮಾಡಿದ್ದಾರೆ, ವಾಲ್ಯೂಮ್ಗಳು ಇಟ್ಕೊಂಡ್ಬಿಟ್ಟು ಎಲ್ಲರೂ ಒಂದೇ ಪೈಪ್ಲೈನ್, ಒಂದು ಕಡೆ ಬ್ಲಾಸ್ಟ್ ಆದರೆ ಎಲ್ಲರೂ ಬ್ಲಾಸ್ಟು. ಸೊ ಇದೇನಾಗಿದೆ, ಈಸಿ ಆಗುತ್ತೆ. ಸಾಯ್ತಕ್ಕಂಥವ್ನು ಹೋಲ್ಸೇಲಾಗಿ ಸಾಯ್ತಾನೆ ಅಂತಲೇ ರಾಹು ನೋಡ್ತಾ ಇದ್ದಾನೆ. ಸೊ ದಯವಿಟ್ಟು ಇಂಥ ಅವಘಡಗಳು ಜಾಸ್ತಿ ಆಗೋದ್ರಿಂದ ಎಲ್ಲಿ ಮೀಟರ್ ಲೈನು ಹೊಸದಾಗಿ ಗ್ಯಾಸ್ ಸಿಲಿಂಡರ್ಗೆ ಪೈಪ್ಲೈನ್ ಹಾಕಿದಾರೋ ಹುಷಾರು. ಆಮೇಲೆ ಇನ್ನೊಂದು ತಮಾಷೆ ಗೊತ್ತಾ ನಿಮಗೆ, ಇದೇ ಗ್ಯಾಸು ಫ್ರಿಕ್ಷನ್ ಅಂತ ಕರಿತೀವಿ. ಯಾರ್ಯಾರು CNGಗಳು ಇಟ್ಕೊಂಡಿದ್ದೀರಾ ಆಟೋಗಳು, ಅಥವಾ ಯಾರ್ಯಾರು CNG ಕಾರ್ಗಳು ಇಟ್ಕೊಂಡಿದ್ದೀರಾ, ಏನು ಹೇಳುತ್ತೆ, ದಯವಿಟ್ಟು ವಾಲ್ವ್ಗಳು ಹಾಕ್ಸ್ಕೊಳ್ಳಿ. ಆ ವಾಲ್ವ್ ಕ್ಲೋಸ್ ಮಾಡಿಬಿಟ್ಟು ನೀವು ಪೆಟ್ರೋಲಿಂದ ಗ್ಯಾಸಿಗೆ ಚೇಂಜ್ ಆಗಬೇಕಾದ್ರೆ ವಾಲ್ವ್ ನೀವು ತಿರುಗಿಸಿದ್ರೇ ಮಾತ್ರ ಅದು ಚೇಂಜ್ ಓವರ್ ಆಗಬೇಕು. ಬಿಸಿಲು ಹೋಗ್ತಾ ಇದ್ದಾಗ ಆನ್ ಆಗದೆ ಆಟೋಮೆಟಿಕ್ ಅಂತ ಏನಾದರೆ ಬೆಂಕಿ ಗ್ಯಾರಂಟಿ. ಎಷ್ಟು ಕಡೆ ಇವತ್ತು ಅಂಟ್ಕೊಂಡ್ಬಿಟ್ಟಿದೆ ಸ್ಕೂಟ್ರ್ಗಳು, ಎಷ್ಟು ಕಡೆ ಆಟೋಗಳು ಅಂಟ್ಕೊಂಡ್ಬಿಟ್ಟಿದೆ, ಎಷ್ಟು ಕಡೆ ಕಾರ್ಗಳು ಬ್ಲಾಸ್ಟ್ ಆಗಿಬಿಟ್ಟಿದೆ ನಿಮಗೆ ಗೊತ್ತಿದೆ.
ಸೊ ಅದರಿಂದ ಟಿ ವಿಗಳು ನೋಡ್ತಾ ಇರ್ತೀರ. ಇದು ನಡೀತಾ ಇರುತ್ತೆ. ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತವರೆಗೂ ಇಡೀ ಭಾರತ ದೇಶ ಅಲ್ಲ, ಎಲ್ಲ ಬೇರೆ ಬೇರೆ ಕಡೆನೂ ದಯವಿಟ್ಟು ಯಾರ್ಯಾರು CNG ಹಾಕ್ಕೊಂಡಿದ್ದೀರಾ, ಅಂದರೆ ಗ್ಯಾಸ್ ವಿತ್ ಪೆಟ್ರೋಲ್, ಗ್ಯಾಸ್ ವಿತ್ ಎಲೆಕ್ಟ್ರಿಕ್, ಈ ಥರದ್ದೇನಾದರೂ ಹಾಕ್ಸ್ಕೊಂಡಿದ್ರೆ ದಯವಿಟ್ಟು ಜಾಗ್ರತೆ, ಹುಷಾರ್. ಆಮೇಲೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನಲ್ಲ, ಆ ಕರೆಂಟಿಗೆ ಕೇತು ಯಾವತ್ತೂ ತಿಳ್ಕೊಳ್ಳಿ, ಕಟಕ ರಾಶಿಗೆ ಬರಬಾರ್ದು. ನೀರಲ್ಲಿ ಬೆಂಕಿ ಬರಬಾರ್ದು, ನೀರಲ್ಲಿ ಸಿಮೆಂಟ್ ಇರಬಾರ್ದು. ಸಿಮೆಂಟ್ ನೀರಲ್ಲಿ ತುಂಬ ಹೊತ್ತಿದ್ರೆ ಏನಾಗುತ್ತೆ, ಕರಗೋಗುತ್ತೆ. ಹಾಗೆ ನೀರೊಳಗೆ ಜಾಸ್ತಿ ಎಲೆಕ್ಟ್ರಿಫಿಕೇಷನ್ ಇದ್ದರೆ ಏನಾಗುತ್ತೆ, ಫ್ರಿಕ್ಷನ್ನು, ಕರೆಂಟು, ಆಸ್ಫೋಟಗಳು. ಸೊ ಅದರಿಂದ ಅದಕ್ಕೇನಂತೆ, ಯಾರ್ಯಾರು ಎಲೆಕ್ಟ್ರಿಕ್ ಕಾರ್ಗಳು ಇಟ್ಕೊಂಡಿದ್ದೀರಾ, ಎಲ್ಲಿ ಚಾರ್ಜ್ ಮಾಡ್ತೀರಾ, ಸರಿಯಾಗಿ ಚಾರ್ಜ್ ಮಾಡಿದ್ನಾ, ಹಾಕಿಟ್ಬಿಟ್ಟು ತಿಂತಾ ಇರೋದೆಲ್ಲ ಕೆಲವ್ರು ಹಾಕ್ಬಿಟ್ಟು ಏನು ರಮ್ಯಾ ಹೋಟ್ಲಲ್ಲಿ ತಿಂತಾರಣ್ಣ 4 hours ಚಾರ್ಜ್ ಆಗುತ್ತಂತೆ, ಚಾರ್ಜ್ ಆಗಲಿಂದ ಬಿಟ್ಬಿಟ್ಟು ಬಂದ್ಬಿಡ್ತಾರೆ, ಅಲ್ಲಿ ಡಮಾರ್ ಅಂದೋಗಿರುತ್ತೆ. ಆದ್ದರಿಂದ ಹುಷಾರು, ಸರಿಯಾಗಿ ಪ್ಲಗ್ ಹಾಕಿದಿರೋ, ಪಿನ್ ಹಾಕಿದಿರೋ, ಏನು ಮಾಡ್ತಾರೋ. ಯಾಕಂದರೆ ಯಾವ್ಯಾವ ಕಾರ್ ಕಂಡು ಹಿಡಿತಾನೋ ಅವನು ಸುಮ್ಮನೆ ಟ್ರಯಲ್ಲಾಗೆ ಕಾರ್ ಮಾಡಿರ್ತಾನೆ, ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾನೆ. ನೀವು ಸೂಪರ್ ಕಾರ್ ಅಂತ ತೊಗೊಂಡಿರ್ತೀರ, ಪಾಪ ಸಂತೋಷ, ಕಷ್ಟವೋ ಸುಖ ತೊಗೊಂಡಿರ್ತೀರ. ಹಳೆ ಪೆಟ್ರೋಲ್ ಗಾಡಿ ವಾಸಿ, ಹಳೆ ಡೀಸೆಲ್ ಗಾಡಿ ವಾಸಿ. ಆದರೆ ಎಲೆಕ್ಟ್ರಿಕ್ಕು, CNG ಏನೇನು ಬಂದಿದೆ, ಜಾಗ್ರತೆ. ಸೊ ಇದರಿಂದ ಇಂಥ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು. ಎರಡನೇದು, ಭೂಮಿ ಪ್ರಳಯಗಳು ಜಾಸ್ತಿ ಆಗುತ್ತೆ, ಇನ್ಮೇಲೆ ಭೂಕಂಪನಗಳು ಜಾಸ್ತಿ ಆಗುತ್ತೆ. ಆಲ್ರೆಡಿ ನೀವು ಜಪಾನ್ದು ಏನು ನೋಡಿದ್ದೀರಾ, ಅದು ಬರೀ ಆಫ್ಟರ್ ಆಲ್ ಇಟ್ ಸ್ಟಾರ್ಟ್ಸ್ ಅಂತ ಸುಮ್ಮನೆ ಚಿಕ್ಕದು ಅಷ್ಟೇ.